ನಿರಾಶರಾಗಬೇಡಿ ವೈಭವ್, ಇದು ಅಂತ್ಯವಲ್ಲ, ಆರಂಭ. ಪ್ರಶ್ನೆ ಕೇಳುವ ಆಂಗ್ಲರೇ, ಒಮ್ಮೆ ಸವ್ಯಸಾಚಿ ಇತಿಹಾಸ ನೋಡಿ. ಡೋಂಟ್ ವರಿ ವೈಭವ್, ಚರಿತ್ರೆ ಪುಟ ನಿಮಗಾಗೆ ತೆರೆದಿದೆ. ಟೀಂ ಇಂಡಿಯಾ ಕ್ಯಾಪ್ ಪಡೆದ ವೈಭವ್ ಸೂರ್ಯವಂಶಿ ಕಣ್ಣುಗಳನ್ನೊಮ್ಮೆ ನೋಡಿ. ಗೊತ್ತಿಲ್ಲದಂತೆ ಕಣ್ಣುಗಳು ಒದ್ದೆಯಾಗಿದೆ. ಇದು ಕೇವಲ ಕಣ್ಣೀರಲ್ಲ, ಈ ಕಣ್ಣೀರು ವೈಭವ್ ಬಾಲ್ಯದಲ್ಲಿ ಪಟ್ಟ ಕಠಿಣ ಪರಿಶ್ರಮ, ಇಲ್ಲಿವರೆಗೂ ಕರೆತಂದು ನಿಲ್ಲಿಸಿದ ಬದುಕಿನ ಪಯಣಕ್ಕೆ ಸಾಕ್ಷಿಯಾದ ಪ್ರತೀಕ. ಆದರೆ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡಿದ್ದ ಅಭಿಮಾನಿಗಳಿಗೆ ವೈಭವ್ ನಿರಾಸೆ ಮೂಡಿಸಿದ್ರು. ಕೇವಲ 10 ಬಾಲ್ಗಳಲ್ಲಿ 14 ರನ್ ಗಳಿಸಿದ್ದಾಗ ವಿಕೆಟ್ ಒಪ್ಪಿಸಿ ಔಟ್ ಆದ್ರು. ಪೆವಿಲಿಯನ್ಗೆ ತೆರಳುವಾಗಲೂ ವೈಭವ್ ಭಾವುಕರಾಗಿದ್ರು. ಭಾರತೀಯ ಅಭಿಮಾನಿಗಳು ವೈಭವ್ ಸೂರ್ಯವಂಶಿ ಚೊಚ್ಚಲ ಇನ್ನಿಂಗ್ಸ್ನಲ್ಲಿ 14 ರನ್ ಗಳಿಸಿದ್ರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕೆಲವು ಆಂಗ್ಲರು ವೈಭವ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. ಹೀಗೆ ಪ್ರಶ್ನೆ ಎತ್ತುವ ಆಂಗ್ಲ ಕ್ರಿಕೆಟಿಗರು ಮತ್ತು ಅಲ್ಲಿನ ಅಭಿಮಾನಿಗಳು ಒಮ್ಮೆ ಕ್ರಿಕೆಟ್ ದೇವರ ಇತಿಹಾಸವನ್ನ ಓದಿಕೊಳ್ಳಬೇಕು. ಯಾಕಂದ್ರೆ ಚರಿತ್ರೆಯ ಪುಟಗಳಲ್ಲಿ ದಿಗ್ಗಜರ ಆರಂಭ ಹೀಗೆ ಇರುತ್ತೆ ಅನ್ನೋದನ್ನ ಮರೆಯಬಾರದು. ಆರಂಭಿಕ ಹಿನ್ನಡೆಯನ್ನ ನಿರ್ಧರಿಸಿ ಚರಿತ್ರೆಯ ಪುಟಗಳು ಸೃಷ್ಟಿಯಾಗಿಲ್ಲ. ವೈಭವ್ ವಿಚಾರದಲ್ಲೂ ಹೀಗೆ ಆಗಿದೆ. ಕ್ರಿಕೆಟ್ ಜಗತ್ತು ಗೆದ್ದ ಸವ್ಯಸಾಚಿಗೂ ವೈಭವ್ನಂತೆ ಆಗಿತ್ತು. ಎಂದು ಕ್ರಿಕೆಟ್ ಜಗತ್ತನ್ನೇ ಗೆದ್ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಹೆಸರೆತ್ತಿದ್ರೆ ಬರೋಬ್ಬರಿ 100 ಶತಕಗಳು, 34,357 ರನ್ಗಳು, ಅಸಂಖ್ಯಾತ ದಾಖಲೆಗಳು ಕಣ್ಮುಂದೆ ಬರುತ್ತೆ. ಆದರೆ ಸವ್ಯಸಾಚಿಯ ಆರಂಭ ಕೂಡ ವೈಭವ್ಗಿಂತ ವಿಭಿನ್ನವಾಗಿರಲಿಲ್ಲ. ನವೆಂಬರ್ 15, 1989ರಲ್ಲಿ 16 ವರ್ಷದ ಸಚಿನ್ ಕರಾಚಿಯಲ್ಲಿ ಪಾಕಿಸ್ತಾನ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಆವತ್ತು ಸಚಿನ್ ಫಾಸ್ಟ್ ಬೌಲರ್ಗಳ ಫ್ಯಾಕ್ಟರಿ ಎಂದೇ ಕರೆಸಿಕೊಳ್ತಿದ್ದ ಪಾಕ್ನ ಘಾತಕ ವೇಗಿಗಳನ್ನ ಎದುರಿಸಿದ್ರು. ವಾಸಿಂ ಅಕ್ರಮ್, ಇಮ್ರಾನ್ ಖಾನ್, ವಖಾರ್ ಯೂನಿಸ್, ಸ್ಪಿನ್ನರ್ ಅಬ್ದುಲ್ ಖಾದಿರ್ರನ್ನ ಎದುರಿಸಿದ್ರು. ಆವತ್ತು ಸಚಿನ್ ಕೇವಲ 15 ರನ್ ಗಳಿಸಿ ಔಟ್ ಆಗಿದ್ರು. ಈ ಒಂದೇ ಒಂದು ಇನ್ನಿಂಗ್ಸ್ ಸಚಿನ್ ಭವಿಷ್ಯವನ್ನ ನಿರ್ಧರಿಸಿದ್ರೆ ಭಾರತಕ್ಕೊಬ್ಬ ಕ್ರಿಕೆಟ್ ದೇವರು, ಕ್ರಿಕೆಟ್ ಜಗತ್ತಿಗೊಬ್ಬ ಮಾಸ್ಟರ್ ಬ್ಲಾಸ್ಟರ್ ಸಿಗ್ತಾನೆ ಇರಲಿಲ್ಲ. ಮುಂದೆ ಫೈಸಲಾಬಾದ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಸಚಿನ್ 172 ಬಾಲ್ಗಳನ್ನ ಎದುರಿಸಿ 59 ರನ್ ಗಳಿಸಿದ್ರು. ಈ ಅರ್ಧಶತಕದ ಬಳಿಕ ಸಚಿನ್ ಮತ್ತೆಂದೂ ಹಿಂತಿರುಗಿ ನೋಡಲಿಲ್ಲ. ಸವ್ಯಸಾಚಿಯಾಗುವ ದಿಗಂತದತ್ತ ಮುನ್ನುಗ್ಗಿ ಬಿಟ್ರು. ಇವತ್ತು ವೈಭವ್ ಕೂಡ ಸಚಿನ್ ಹಾದಿಯಲ್ಲೇ ಸಾಗಿದ್ದಾರೆ. ಅಂದ್ರೆ ವೈಭವ್ ಕೇವಲ 14 ರನ್ ಗಳಿಸಿರಬಹುದು, ಆದ್ರೆ ವೈಭವ್ ಮನೋಬಲ ಬೇರೆಯದ್ದೇ ಕಥೆಯನ್ನೇ ಹೇಳ್ತಿದೆ. ಜೋಪ್ರಾ ಆರ್ಚರ್ ಬೌಲಿಂಗ್ನಲ್ಲಿ ವೈಭವ್ ಭರ್ಜರಿ ಸಿಕ್ಸರ್ ಸಿಡಿಸಿದ್ರು. ಇದು ವೈಭವ್ ಬ್ಯಾಟಿಂಗ್ ಪರಾಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಅಂದ್ರೆ ಯಾವುದೇ ಕಂಡೀಷನ್ ಆದ್ರೂ ನಾನು ಎದುರಾಳಿಗಳನ್ನ ಸದೆಬಡಿಯಬಲ್ಲೆ ಅನ್ನೋದನ್ನ ಸಾರಿ ಹೇಳಿದಂತಿತ್ತು. ವಿಶ್ವದ ಜಗಜಟ್ಟಿ ಬೌಲರ್ಗಳಿದ್ರು ಪ್ರಾಬಲ್ಯ ಮೆರೆಯೋಕೆ ಬಂದವನು ಅನ್ನೋದನ್ನ ಠೇಂಕರಿಸಿದಂತಿತ್ತು. ಕೇವಲ ಸಚಿನ್ ತೆಂಡೂಲ್ಕರ್ ಮಾತ್ರವಲ್ಲ, ಕ್ರಿಕೆಟ್ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಿದ್ರೆ ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್, ಜಾಕ್ ಕಾಲಿಸ್ರಂತ ದಿಗ್ಗಜ ಕ್ರಿಕೆಟಿಗರ ವೃತ್ತಿ ಜೀವನದ ಆರಂಭ ಇಂಥ ಹಿನ್ನಡೆಗಳಿಂದಲೇ ಕೂಡಿತ್ತು. ಆದರೆ ಮುಂದೆ ಅವರೆಲ್ಲ ಶ್ರೇಷ್ಠ ಆಟಗಾರರಾಗಿ ಗುರುತಿಸಿಕೊಂಡ್ರು. ಇವತ್ತಿಗೂ ಕ್ರಿಕೆಟ್ ಫ್ಯಾನ್ಸ್ ಅವರನ್ನ ಮೊದಲ ಪಂದ್ಯದ ಇನ್ನಿಂಗ್ಸ್ನಿಂದ ಗುರುತಿಸೋದಿಲ್ಲ. ವೈಭವ್ ವಿಚಾರದಲ್ಲೂ ಹೀಗೆ ಆಗಲಿದೆ. ಇದು ಅಂತ್ಯವಲ್ಲ, ಆರಂಭ ಅನ್ನೋದನ್ನ ವೈಭವ್ ಮರೆಯಬಾರದು. ನಿಜವಾದ ಚರಿತ್ರೆ ಇನ್ಮೇಲೆ ಸೃಷ್ಟಿಯಾಗಬೇಕಿರೋದು. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.